ಹಾ ಮತ್ತೆ ಕೊನೆ ಎತ್ತಲಿಲ್ಲೋ ಯಾವ್ರವ್ರ ಜನಾರ್ದನ ಸೇವೆ ಎನ್ನುತ್ತಾ ಸಾಮಾಜಿಕ ಕಾರ್ಯಗಳಲ್ಲಿ ಜಾತಿ ಭೇದ ಧರ್ಮ ಭೇದ ಮಾಡದೆ ಸರ್ವರನ್ನು ಸಮಾನ ಭಾವದಿಂದ ಕಾಣುವಂತ ವ್ಯಕ್ತಿತ್ವ ಇವರದು. ನಿಷ್ಕಲ್ಮಶ ವ್ಯಕ್ತಿತ್ವ ಗುಣದವರು ನಮ್ಮ ಮಲ್ಲಿಕಾರ್ಜುನ್ ಅಣ್ಣ ಗಾಣಿಗೇರವರು. ಇವರು ಯಾವತ್ತೂ ಹಣಕ್ಕೆ ಬೆಲೆ ಕೊಟ್ಟವರಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಬೆಲೆ ಕೊಟ್ಟಿರುವಂತಹ ಒಬ್ಬ ಮಹಾನ್ ವ್ಯಕ್ತಿ ಇವರು ಉರಗ ತಜ್ಞರು. ಇವರು ತ್ರಿಹಳ್ಳಿ ಇಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂತ ಯಾವುದೇ ಒಂದು ಗ್ರಾಮಕ್ಕೆ ಇವರಿಗೆ ಫೋನ್ ಮಾಡಿದ ತಕ್ಷಣ ಇವರು ಬಂದು ಹಾವನ್ನ ಹಿಡಿದು ಅಂತಂದ್ರೆ ಸಂರಕ್ಷಿತವಾಗಿ ಅದನ್ನ ಒಂದು ಸ್ಥಳದಿಂದ ಸ್ಥಳಾಂತರ ಮಾಡ್ತಾರೆ. ಯಾವುದೇ ಹಣವನ್ನ ಪಡೆದಿಲ್ಲ. ಇವರು ಅನೇಕವಾಗಿರುವಂತ ಯುವಕರಿಗೆ ಸಾಮಾಜಿಕ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯತಿಯ ಸದಸ್ಯರಾಗಿದ್ದು ಸಹಿತ ಅವರು ಸಾಮಾಜಿಕ ಕಾರ್ಯಗಳಲ್ಲಿ ಸಹಿತ ತಲ್ಲೀನರಾಗಿದ್ದರು. ಇದೀಗ ಈ ಒಂದು ಮಾದರ ಬಂಧುಗಳ ಈ ಮದುವೆ ಸಮಾರಂಭಕ್ಕೆ ಆಗಮಿಸಿದ್ದಾರೆ ಮಲ್ಲಿಕಾರ್ಜುನ ಗಾಣಿಗೇರವರು. ಅವರಿಗೆ ಮಾದರ ಬಂಧುಗಳಿಂದ ಹಾಗೂ ಶ್ರೀ ದುರ್ಗಾದೇವಿಯ ಭಜನಾ ಮಂಡಳಿಯಿಂದ ಅವರಿಗೆ ಸನ್ಮಾನ ಸಮಾರಂಭ ಸತ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಎಲ್ಲ ನಮ್ಮ ಮಾದರ ಬಂಧುಗಳು ಹಾಗೂ ಭಜನಾ ದೇವಿಯ ಯುವಕ ಮಂಡಲದವರು ಬೇಗನೆ ಬಂದು ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸರಿ ಅಣ್ಣ ಬೇಡ ಬೇಡ ಏನ್ ಮಾಡ ಏನ ಸರಿ ಅಂತ ಮುಂದಿಡ್ಲಿ ಮುಂದಿಡು ಪಾಟ್ ಮೇಡ ಮೈಸನ್ ಸರಿ ಪಟ್ನ ಹಿಡ್ಕೋಬಲ್ಲ ಇಲ್ಲಿ ಒಂದು ಏ ಭಾಳ ಹಚ್ಕೊಡೋದು ಭಾಳ ಹಚ್ಕೊಡ ಏ ಅದ್ನ್ಯಾ ಕೊಡ್ತಿಲಿ ಚಲೋ ಐತಿ ಕದ ಏನು ಸ್ವಲ್ಪ ಗೆಳೆಯರು ಆತ್ಮೀಯ ಗೆಳೆಯರು ಅಂತ ನಮ್ಮ ಕೆಂಗನೂರು ಗ್ರಾಮದ ನಾನು ಈ ಊರಿನ ಮೊಮ್ಮಗ. ಇಷ್ಟೆಲ್ಲ ನಾ ಮುಂದೆ ಬರಬೇಕಿದ್ರೆ ನನ್ನ ಗೆಳೆಯರಿಂದ ನಾ ಇಲ್ಲಿ ಈ ಮೆಟ್ಟಿಗೆ ಬಂದನು. ಪ್ರತಿ ಹಳ್ಳಿ ಒಳಗೆ ಎಲ್ಲ ನೆನೆ ನನ್ನ ಆತ್ಮೀಯ ಗೆಳೆಯರು ಕೆಲಸ ಮಾಡತ್ತಾರೋ. ಯಾರ ಪರವಾಗಿಪ್ಪ ಅಂತಂದ್ರೆ ತಮ್ಮ ಜನ ತಮ್ಮ ಸಲುವಾಗಿ ನಮಗೆ ಏನು ಬೇಕು ಅನ್ನುವಂಥದನ್ನ ಅವರು ನಮ್ಮ ಮುಖಾಂತರ ಮಲ್ಲಿಕಾರ್ಜುನ ಅಂತ ಟೈಮ್ದಾಗ ಅಂತ ನಮಗೆ ಸಮಸ್ಯೆ ಐತೆ ಅಂತಾಗ ನಮಗೆ ನಮ್ಮ ಕೈಲಾಗದಷ್ಟು ಏನು ಸಹಾಯ ಐತಿ ಮಾಡಕೈತದೆ. ಇನ್ನು ಮುಂದಾರು ನನಗೆ ಏನು ಸಾಧ್ಯ ಐತೆ ಅದು ಕೆಲಸ ಮಾಡ್ತೀನಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಒಂದೆರಡು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತವ್ರಿಗೆ ಧನ್ಯವಾದಗಳು ಹೇಳ್ತಾ ಮತ್ತು ಮಾದರ್ ಬಂಧುಗಳು ಮತ್ತು ಭಜನಾ ಮಂಡಳಿಯವರಿಗೆ ಅನಂತ ಧನ್ಯವಾದಗಳು ಹೇಳ್ತಾ ನನ್ನ ಎರಡು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿರೋದು ಎಲ್ಲರಿಗೂ ನಮಸ್ಕಾರಗಳು.